ದರ್ಶನ್ ಮೊನ್ನೆ ಬೇಲ್ ಆಗೈತೆ, ಹೈಕೋರ್ಟ್ ಹಾಕೋರ, ಸುಪ್ರೀಂ ಕೋರ್ಟ್ ಹಾಕೋರ ನೋಡೋಣ. ಜನಕ್ಕೆ ಇದು ಬೇಕು, ಚೆನ್ನಾಗಿಲ್ಲ ಅನ್ನೋ ಬಡ್ಡಿ ಮಕ್ಕಳೆಲ್ಲ ಜಸ್ಟ್ ಪಾಸ್ಗಳು, ಅವು ಕರ್ತಾ ಐತಲ್ಲ ಇವು. ಅಲ್ಲಿ ಯಾರೋ ಶಂಕರ್ರು, ಇಲ್ಲಿ ಅವನು ರಾಜಮೌಳಿ ಎಲ್ಲ, ಅವ್ರೆಲ್ರಿಗಿಂತ ಅಪ್ಪ ಉಪೇಂದ್ರ. 10 ಜನಕ್ಕೆ ಮೈ ಕಿಡಿ 9 ಜನ ಯಾಕೆ? ಸತ್ಯಕ್ಕೆ ಬಾಯಿ ಇಲ್ಲ, ಮೈಗೆ ಸುಳ್ಳಿಗೆ ಮೈಯೆಲ್ಲ ಬಾಯಿ. ನೋಡು ಪೆದ್ನನ ಮಗನೇ, ಹಿಂದೆಯಿಂದ ಒಬ್ಬ ಹೊಡ್ಕೊಂಡೋಯ್ತಾವನೆ, ಮುಂದೆಯಿಂದ ಒಬ್ಬ ಹೊಡ್ಕೊಂಡೋಯ್ತಾವನೆ, ಮಲ್ಕೊಂಡಾಗ ಒಬ್ಬ ಹೊಡ್ಕೊಂಡೋಯ್ತಾನೆ, ಬೆಳಿಗ್ಗೆ ಎದ್ದಾಗ ಒಬ್ಬ ಹೊಡ್ಕೊಂಡೋಯ್ತಾನೆ. ನೀನೇನ್ ಮಾಡ್ತಾ ಇದೀಯಾ? 6,500 ಪುಟಗಳೊಂದು ಪುಸ್ತಕನ ಓದಿ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟನೋ, 2.25 ಅವರಲ್ಲಿ ಉಪೇಂದ್ರ ಸಿನಿಮಾ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಕಷ್ಟ. ನಮ್ಗೆ ಗೊತ್ತಿರೋದೇನ್ ತಲೆಗೆ? 15ನೇ ಶತಮಾನದಲ್ಲಿ ಅಕ್ಬರ್ ಬಂದ, 17ನೇ ಶತಮಾನದಲ್ಲಿ ಔರಂಗಜೇಬ್ ಬಂದ. ಅಯ್ಯೋ ಮಗನ, ನೀನ್ ಬಂದು ಏನ್ ಮಾಡ್ದೆ ಪ್ರಪಂಚದಲ್ಲಿ? ಇಲ್ಲಿ ನೀವು 10 ಜನಕ್ಕೆ ಮೈ ಕೊಡಿ, 9 ಜನ ಹೇಳಲ್ಲ. ಯಾಕೆ ಹೇಳಲ್ಲ? ಸತ್ಯಕ್ಕೆ ಬಾಯಿ ಇಲ್ಲ, ಸುಳ್ಳುಗೆ ಮೈಯೆಲ್ಲ ಬಾಯಿ. ನನ್ನನ್ನ ನಾನು ತೋರಿಸ್ಕೊತಾರಲ್ಲ ಸ್ಕ್ರೀನ್ ಮೇಲೆ, ನನಗೆ ಹೇಳಕ್ ಬರಲ್ಲ. ನಾಳೆ ಬೆಳಗ್ಗೆ ನಾನು ಕನ್ನಡಿ ನೋಡ್ಬಿಟ್ಟು 2 ನಿಮಿಷ ಮಾತಾಡೋದ್ರೆ ನನಗ್ ಬಗ್ಗೆ ಹೇಳಕ್ ಬರಲ್ಲ. ನಿಮ್ಮನ್ ತೋರ್ಸ್ ನಿನ್ ಬಗ್ಗೆ ಹೇಳು ಅನ್ನೋ 2 ಅವರ್ ಬಿಡ್ತೀನಿ. ಓ ಇವ್ನ್ ಕೋಟ್ ಹಾಕೊಂಡವನೆ, ಬ್ಯಾಗ್ ಹಾಕೊಂಡವನೆ, ಮೈಕ್ ಇಟ್ಕೊಂಡವನೆ, ನಾನ್ ಕ್ಯಾಮ್ರಾ ಇಟ್ಕೊಂಡವನೆ, ನನ್ನನ್ನ ನನ್ ಕನ್ನಡಿ ತೋರಿಸ್ಲಿ, ಅಯ್ಯೋ ನಾನ್ ನೋಡ್ಕೊಳ್ಳಿ ಬಿಡ. ಅದೇ ಆಗಿರೋದು. 2.25 ಅವರು ನಮ್ ಬಾಸ್ ಏನ್ ತೋರ್ಸವ್ರೆ, ನನ್ನ ತೋರ್ಸೋದ್ರ ಮೇಲೆ. ನೋಡೋ ಪೆದ್ನನ ಮಗನೇ, ಹಿಂದೆಯಿಂದ ಒಬ್ಬ ಹೊಡ್ಕೊಂಡೋಯ್ತಾವನೆ, ಮುಂದೆಯಿಂದ ಒಬ್ಬ ಹೊಡ್ಕೊಂಡೋಯ್ತಾವನೆ, ಮಲ್ಕೊಂಡಾಗ ಒಬ್ಬ ಹೊಡ್ಕೊಂಡೋಯ್ತಾನೆ, ಬೆಳಿಗ್ಗೆ ಎದ್ದಾಗ ಒಬ್ಬ ಹೊಡ್ಕೊಂಡೋಯ್ತಾನೆ. ನೀನೇನ್ ಮಾಡ್ತಾ ಇದೀಯಾ? ಕ್ಯಾಮ್ರಾ ಎಷ್ಟು ರೂಪಾಯಿ ತಗೊಂಡವ್ ಇವನು? 6ವರೆಗೆ ಬಿಡ್ತಾನ, 7ವರೆಗೆ ಬಿಡ್ತಾನ ಯೂಟ್ಯೂಬ್ ಅಲ್ಲಿ. ಇದನ್ನ ನಮ್ ಫ್ರೆಂಡ್ಗೆಲ್ಲ ಯಾವಾಗ ಶೇರ್ ಮಾಡ್ಲಿ ಇದು ನೋಡಕ್ಕೆ? ಯೋಚನೆ ಮಾಡ್ಬೇಕಾಗಿರೋದು. ಪ್ರಪಂಚ ಹೆಂಗೆ ಸಾರ್, ದೇಶ ಹೆಂಗೆ, ನಾಡ್ ಹೆಂಗ್ ನೋಡ್ಬೇಕು ಅದನ್ನ ಹೇಳವ್ನೆ. ಅದನ್ನ ಹೇಳಕ್ ಬಾಯಿ ಬರಲ್ಲ ಇಲ್ಲಿ ಯಾರಿಗೂನು. 10 ಜನಕ್ಕೆ ಮೈ ಕಿಡಿ 9 ಜನ ಯಾಕೆ? ಸತ್ಯಕ್ಕೆ ಬಾಯಿ ಇಲ್ಲ, ಮೈಗೆ ಸುಳ್ಳಿಗೆ ಮೈಯೆಲ್ಲ ಬಾಯಿ. ಅದೇ ತೋರಿಸಿ ಹೀರೋ ಅಲ್ಲಿಂದ ಎಗಿರ್ಕೊಂಡು ಇಲ್ಲಿಗೆ ಬರ್ಲಿ. ಅಯ್ಯೋ ಏನ್ ಸಾರ್ ಆಕ್ಷನ್, ಪಾರಿನಿಂದ ಕರ್ಕೊಂಡ್ ಬಂದವನೇ ಆಕ್ಷನ್ ಮಾಸ್ಟರ್ನ ಏನ್ ಆರ್ಸವನೆ ಸಾರ್, 8 ಕಾರು ಢಮ ಢಮ ಢಮ. ಅದಲ್ಲ ಸಾರ್, ನಾನು ನೀನು ಏನ್ ಮಾಡಿದೀವಿ, ನಾವಿಬ್ರು ಏನು ಮಾಡದೇ ಇರೋದಕ್ಕೆ ಪ್ರಪಂಚ ಹೆಂಗಾಗೈತೆ ಇದಿಷ್ಟೇ ತೋರಿಸಿರೋದಿಲ್ಲಿ. ನಾನು ನೀನು ಸರಿಯಾಗಿದ್ರೆ ಪ್ರಪಂಚ ಚೆನ್ನಾಗಿರ್ತದೆ. ಪ್ರಪಂಚ ಚೆನ್ನಾಗಿರ್ಬೇಕು ಅಂದ್ರೆ ಸಿನಿಮಾ ಇನ್ನೊಂದ್ಸತಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಆ ಅಪ್ಪ ಹೇಳಕ್ ಬರ್ತಾ ಇರೋದು 6,000 to 6,500 ಪೇಪರ್ ಮಾಡೋ ಒಂದು ಬುಕ್ ನ 2.25 ಅವರಲ್ಲಿ ತೋರ್ಸಕ್ ಪ್ರಯತ್ನ ಪಟ್ಟವ್ರೆ. ಇದು ಜನಗಳ ತಲೆಗೆ ಹೋಗೋದ್ ಕಷ್ಟ. 6,500 ಪುಟಗಳೊಂದು ಪುಸ್ತಕನ ಓದಿ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟನೋ, 2.25 ಅವರಲ್ಲಿ ಉಪೇಂದ್ರ ಸಿನಿಮಾ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಕಷ್ಟ. ದಯಮಾಡಿ ಇನ್ನೊಂದ್ಸತಿ ನೋಡಿ. ಅರ್ಥ ಆಗ್ಲಿಲ್ಲ ಅಂತ ಹೇಳಿ ಚೆನ್ನಾಗಿಲ್ಲ ಅಂತ ಹೇಳಕ್ ಹೋಗ್ಬಿಡಿ. ಈ ಸಿನಿಮಾನ 10 ಸತಿ ನೋಡಿದ್ರು 10 ತರ ಕಾಣಿಸ್ತದ ಸಿನಿಮಾ ಇದು. ಒಬ್ಬನಿಗೊಂಥರ ಮಾಡಿರೋ ಸಿನಿಮಾ ಅಲ್ಲ ಇದು. ಇಡೀ ಪ್ರಪಂಚನ ಚಿಕ್ಕದಾಗಿ 2.25 ಅವರಲ್ಲಿ ಹೆಂಗ್ ತೋರಿಸ್ಬೋದು. ನಮ್ಮಿಂದಾನೇ ಹಾಳಾಯ್ತಿರೋದೆಲ್ಲ. ಬೇರೆ ಯಾವನೋ ಬಂದು ಕಾಪಾಡ್ತಾನೆ, ಬೇರೆ ಯಾವನೋ ಬಂದು ಉದ್ಧಾರ ಮಾಡ್ತಾನೆ ಎಲ್ಲ. ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. ಈ ಸಿನಿಮಾನ ಬೆಳೆಸಿ 1ನೇ ಜನರೇಷನ್ ಡೈರೆಕ್ಟರ್. ಅಲ್ಲಿ ಯಾರೋ ಶಂಕರ್ರು, ಇಲ್ಲಿ ಅವನು ರಾಜಮೌಳಿ ಎಲ್ಲ, ಅವ್ರೆಲ್ರಿಗಿಂತ ಅಪ್ಪ ಉಪೇಂದ್ರ. ಈ ತರ ಕಥೆಗಳು ಜನಗಳಿಗೆ 10 ಜನ ಎತ್ತು ಬಂದ್ರು ಬರಲ್ಲ. ಆ ಅಪ್ಪ ನಮಗ್ ಟ್ರೈ ಮಾಡ್ಸವನೆ ಪ್ರಯತ್ನ ಪಡ್ಸಕ್ಕೆ. ನಾವು 10ನೇ ಕ್ಲಾಸ್ನೇ 3 ಸತಿ 53%, 58% ಅಲ್ಲಿ ಪಾಸ್ ಆಗಿರೋರು ಈ ಸಿನಿಮಾನ ಅರ್ಥ ಮಾಡ್ಕೋತೀವ ಸಾರ್? ನಮ್ಗೆ ಗೊತ್ತಿರೋದೇನ್ ತಲೆಗೆ? 15ನೇ ಶತಮಾನದಲ್ಲಿ ಅಕ್ಬರ್ ಬಂದ, 17ನೇ ಶತಮಾನದಲ್ಲಿ ಔರಂಗಜೇಬ್ ಬಂದ. ಅಯ್ಯೋ ಮಗನ, ನೀನ್ ಬಂದು ಏನ್ ಮಾಡ್ದೆ ಪ್ರಪಂಚದಲ್ಲಿ? ನೀನ್ ಏನೂ ಮಾಡಿಲ್ಲ, ಅದನ್ನೇ ತೋರಿಸಿರೋದು 2.25 ಅವರಲ್ಲಿ. ಏನಾದ್ರೂ ಮಾಡ್ರಪ್ಪ, ಪ್ರಪಂಚ ಉದ್ಧಾರ ಆಯ್ತದೆ ಅಂತ ಹೇಳವ್ರೆ. ದಯಮಾಡಿ ಎಲ್ಲ ಆಂಗಲ್ ನೋಡಿ ಸಿನಿಮಾನ, ನಿಮ್ಗೆ ಅರ್ಥ ಆಗುತ್ತೆ. ಉಪೇಂದ್ರ ಅವರು ತುಂಬಾ ಕಷ್ಟಪಟ್ಟು ಮಾಡಿರೋ ಸಿನಿಮಾ. ದಯಮಾಡಿ ಎಲ್ಲರೂ ಒಂದ್ಸತಿ ಬಂದ್ ನೋಡಿ. ಚೆನ್ನಾಗಿಲ್ಲ ಅನ್ನೋ ಬಡ್ಡಿ ಮಕ್ಕಳೆಲ್ಲ ಜಸ್ಟ್ ಪಾಸ್ಗಳು, ಅವು ಕರ್ತಾ ಐತಲ್ಲ ಇವು. ಸ್ವಲ್ಪ ತಲೆ ಎದ್ದು ಉಪಯೋಗಿಸಿರೋನು ಉಪೇಂದ್ರ ಪಕ್ಕ ಅಭಿಮಾನಿ ಹೇಳ್ತಾನೆ. ಈ ಸಿನಿಮಾದಲ್ಲಿ ಇರೋದು 10 ಸತಿ ನೋಡಿದಾಗ 1 ಡಿಕೋಡ್ ಆಗ್ತದೆ. ದಯಮಾಡಿ ಚೆನ್ನಾಗಿಲ್ಲ ಅನ್ನೋ ಹತ್ರ ಮೈಕಿಡಕ್ ಹೋಗ್ಬಿಡಿ. ಇನ್ನೊಂದ್ಸತಿ ನೋಡಿ ಅಂತ ಹೇಳೋಗೆ 3 ಸತಿ ಮೈಕಿಡ್ ತೋರಿಸಿ ಈ ಸಿನಿಮಾ ಪ್ರತಿಯೊಬ್ರು ನೋಡ್ಬೇಕು ಸರ್. ಕನ್ನಡದಿಂದ ಬಂದಿರೋ ಒಂದು ಅತ್ಯದ್ಭುತ ಬಾಡಿಕೆ ಆಚೆ ಬಂದಿದೆ. 10 ಜನದಲ್ಲಿ ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ? 10 ಜನದಲ್ಲಿ 9 ಜನಕ್ಕೆ ಅರ್ಥ ಆಗುತ್ತೆ. 9 ಜನ ಬಾಯ್ ಬಿಡಲ್ಲ. ಯಾಕೆ? ಅವ್ರನ್ನೆಲ್ಲ ತೋರಿಸಿರೋದು. ನೀನ್ ಪ್ರತಿ ಸತಿ ಬಂದ್ಲೇ ನೀನ್ ಚೆನ್ನಾಗಿಲ್ಲ, ನೀನ್ ಮೂಗ್ ಸೊಟ್ಟ ಅಂತ ಅವ್ನ ಎಂದಕ್ಕೆ ಮಾತಾಡ್ತಾನ ಅವನು? ನನ್ ಮೂಗ್ ಚೆನ್ನಾಗಿದೆ ಅನ್ನೋನೇ ಬಂದು ಮಾತಾಡೋದು. ನನ್ ಚೆನ್ನಾಗಿಲ್ಲ ಅಂತ ಉಗ್ದವನು ಅವನು. ಅದಕ್ಕೆ ಮಾತಾಡಕ್ ಜನಕ್ಕೆ ಬೇಜಾರು. ನಾನು ಒಪ್ಕೋತೀನಿ, ನಾನು ಸರಿ ಇಲ್ಲ. ನಾನ್ ಸರಿಗಿದ್ರೆ ಅಂತ ಇವೆಲ್ಲ ಹೆಂಗಾಗಿರೋದು? ಯಾವನೊಬ್ಬ ತನ್ನಿಂದ ಜೇಬ್ ಹೊಡ್ಕೊಂಡೈತಾನಂತೆ, ಇನ್ನೊಬ್ಬ ಯಾರೊಬ್ಬ ತನ್ನಿಂದ ಅಧಿಕಾರ ಹೊಡ್ಕೊಂಡೈತಾನ. ನಾವೇನು ಮಾಡ್ತಾ ಇದೀವಿ? ಬರಲೇ ಮೀಡಿಯಾದಲ್ಲಿ ತೋರಿಸ್ತಾವ್ರೆ, ದರ್ಶನ್ ಮೊನ್ನೆ ಬೇಲ್ ಆಗೈತೆ, ಹೈಕೋರ್ಟ್ ಹಾಕೋರ, ಸುಪ್ರೀಂ ಕೋರ್ಟ್ ಹಾಕೋರ ನೋಡೋಣ. ಜನಕ್ಕೆ ಇದು ಬೇಕು. ನಿನಗೆ ಬೆಳಗ್ಗೆ ಎದ್ರೆ ರೇಷನ್ ಇಲ್ಲ ಮನೆಯಲ್ಲಿ, ನಿನಗೆ ದರ್ಶನ್ ಬೇಲ್ ಆಯ್ತು ಅನ್ನೋ ದೊಡ್ಡ ವಿಷಯ. ಇದೆಲ್ಲ ಬೇಡಪ್ಪ. ನಿನ್ನ ಬಗ್ಗೆ ಯೋಚನೆ ಮಾಡು. ನೀನ್ ಉದ್ಧಾರ ಆಯ್ತೀಯಾ? ರಾಜ್ಯ ಉದ್ಧಾರ ಆಯ್ತದೆ. ರಾಜ್ಯ ಉದ್ಧಾರ ಆದ್ರೆ ದೇಶ, ದೇಶ ಉದ್ಧಾರ ಆದ್ರೆ ಪ್ರಪಂಚ. ಸಿಂಪಲ್ ಕಾನ್ಸೆಪ್ಟ್ 2.25 ಅವರಲ್ಲಿ ಟ್ರೈ ಮಾಡವ್ರೆ. ಅವ್ರು ಹೇಳ್ತಿರೋದು ನಾನು ಒಂದ್ಸತಿ ಅರ್ಥ ಮಾಡಿಸಿ ಟ್ರೈ ಮಾಡ್ಸಿದೀನಿ. ಇದು ಅರ್ಥ ಆಗಿಲ್ಲ ಅಂತಂದ್ರೆ ನಿಮ್ಮನ್ನ ಪ್ರಪಂಚದಲ್ಲಿ ದೇವರೇ ಕಾಪಾಡಬೇಕು. ಆ ದೇವ್ರು ತುಳ್ಕೊಳೋದ ಅಂತ ಅವನು ಕಲ್ಲು ಹೊಡೆದ್ರು. ನನಗೂ ಆಚೆ ಹೋದ್ರೆ ಯಾರೋ ಒಬ್ಬ ಕಲ್ಲಲ್ಲಿ ಹೊಡಿತಾನೆ. ನನಗೆ ಬೇಜಾರೇನು ಇಲ್ಲ ಸರ್. ನಾನು ಅವ್ರ ಪಕ್ಕ ಅಭಿಮಾನಿ. ಅವ್ರು ಹೆಂಗ್ ಮಾಡ್ತಾರೋ ನಂಗೆ ಇಷ್ಟವಾಗಿ ನೋಡಿದೀನಿ. ಜನಕ್ಕೆ ಇಷ್ಟ ಆಗುತ್ತೋ ಬಿಡುತ್ತೋ ನಮ್ಗೆ ಗೊತ್ತಿಲ್ಲ. ನಮಗೋಸ್ಕರ ಬಾಳ್ಬೇಕು. ಅದೇ ನಮ್ಮ ಭಾಷೆ ಹೇಳ್ಕೊಟ್ಟಿರೋದು. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ.